ಶ್ರೀ ಗುರುಭ್ಯೋ ನಮಃ. ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಸ್ಕಂದಕುಮಾರ ಶಾಸ್ತ್ರಿ. ಇವತ್ತಿನ ದಿವಸ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶಿವನು ನಂದಿಕೇಶ್ವರನನ್ನು ವಾಹನವನ್ನಾಗಿ ಸ್ವೀಕಾರ ಮಾಡಿರುವಂತಹದ್ದು ಮತ್ತು ಆ ನಂದಿಗೆ ತನ್ನ ಗಣಗಳ ಆಧಿಪತ್ಯವನ್ನು ಕೊಟ್ಟಿರತಕ್ಕಂತಹದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದು ಯಾವ ರೀತಿಯಾಗಿ ಆತನು ವಾಹನನ್ನಾಗಿ ಸ್ವೀಕಾರ ಮಾಡಿದ್ದಾನೆ ಎನ್ನುವುದರ ಬಗ್ಗೆ ಇವತ್ತಿನ ದಿವಸ ಒಂದು ಕಥೆಯಲ್ಲಿ ತಿಳಿಯೋಣ. ಒಮ್ಮೆ ಶಿಲಾಧರನೆಂಬ ಋಷಿ ಮುನಿಯು ಸದಾಕಾಲಕ್ಕೂ ತಪಸ್ಸಿನಲ್ಲಿ ನಿರತನಾಗಿ ಸದಾಚಾರನಾಗಿ ಆ ತಪಸ್ಸನ್ನೇ ಮಾಡ್ತಾ ವನದಲ್ಲಿ ಜೀವನವನ್ನು ಮಾಡ್ತಾ ಇರ್ತಾನೆ. ಆತನಿಗೆ ಅತ್ಯಂತ ವರ್ಷಗಳಿಂದ ಒಂದು ಅಭಿಲಾಷೆ ಇರ್ತದೆ, ತನಗೆ ಪುತ್ರ ಸಂತಾನ ಬೇಕು ಎನ್ನುವುದರ ಬಗ್ಗೆ. ಒಮ್ಮೆ ಆ ಕಾಮನೆಯನ್ನಿಟ್ಟುಕೊಂಡು ಆತನು ಶಿವನ ಘೋರ ತಪಸ್ಸನ್ನು ಆಚರಿಸ್ತಾನೆ. ತಪಸ್ಸನ್ನು ಆಚರಿಸಿದ ನಂತರ ತಪಸ್ಸಿನಿಂದ ಸಂತೃಪ್ತನಾಗಿರತಕ್ಕಂತಹ ಶಿವನು ಆತನಿಗೆ ಪ್ರತ್ಯಕ್ಷನಾಗಿ ನಿನಗೆ ಏನು ಬೇಕು ಆ ವರವನ್ನು ಕೇಳು ಎಂಬುದಾಗಿ ಹೇಳಿದಾಗ ಆತನು ತನ್ನ ಅಭಿಲಾಷೆಯಂತೆ ಪುತ್ರ ಸಂತಾನವನ್ನು ಕೋರುತ್ತಾನೆ. ಆಗ ತಥಾಸ್ತು ಅಂಥೇಳಿ ಭಗವಂತ ಆಶೀರ್ವಾದವನ್ನು ಮಾಡಿ ವರಪ್ರಸಾದವನ್ನು ಕೊಟ್ಟು ಆತನು ಅಂತರ್ಧಾನನಾಗ್ತಾನೆ. ಕಾಲಕ್ರಮೇಣ ಆತನು ದಿನನಿತ್ಯ ತನ್ನ ತಪಸ್ಸನ್ನು ಹೋಮಗಳನ್ನು ಪೂಜೆಗಳನ್ನು ಮಾಡ್ತಾ ಮಾಡ್ತಾ ಒಂದು ದಿನ ನಡೆದುಕೊಂಡು ಹೋಗಬೇಕಾದ್ರೆ ಆತನಿಗೆ ಒಂದು ಶಿಶುವು ಅವನಿಗೆ ತೋರಿ ಬರುತ್ತದೆ. ಆ ಶಿಶುವನ್ನು ನೋಡಿ ಆತನು ಅತ್ಯಂತ ಹರ್ಷದಿಂದ ಆ ಶಿಶುವನ್ನು ತೆಗೆದುಕೊಂಡು ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಆ ಶಿಶುವನ್ನು ನೋಡಿ ಸದಾಕಾಲಕ್ಕೂ ಅವನು ಗರ್ವವನ್ನು ಪಡ್ತಿರ್ತಾನೆ. ಯಾಕೆ ಕೇಳಿದರೆ ಆ ಶಿಶುವಿನಲ್ಲಿ ಸೂರ್ಯನ ಪ್ರಭೆ ಎನ್ನುವಂತಹದ್ದು ಅವನಿಗೆ ಕಾಣತೊಡಗ್ತದೆ. ಅಂತಹ ಪುತ್ರನನ್ನು ಪಡೆದಂತಹ ನಾನೇ ಧನ್ಯನು ಅಂತ ಆತನು ಒಳಗಿಂದಲೇ ಹೆಮ್ಮೆಯನ್ನು ಪಡ್ತಾ ಇರ್ತಾನೆ. ಹೀಗೆ ದಿನನಿತ್ಯ ಆತನು ಶಿವನ ಆರಾಧನೆಯನ್ನು ಮಾಡ್ತಾ ಮುಂದಡಿತಾ ಇರಬೇಕಾದ್ರೆ ಆ ಮಗುವು ಶಿಶುವು ಕೂಡ ದೊಡ್ಡದಾಗ್ತಾ ಬೆಳೀತದೆ. ಒಂದು ದಿವಸ ಆತನ ಶಿಲಾಧರನೆಂಬ ಋಷಿಯ ಮನೆಗೆ ಮಿತ್ರವರುಣ ಎಂಬರತಕ್ಕಂತಹ ಇಬ್ಬರು ಋಷಿ ಮುನಿಗಳು ಸಂಚಾರ ಮಾಡ್ತಾ ಆ ಆಶ್ರಮವನ್ನು ಕುರಿತು ಬರ್ತಾರೆ. ಬಂದು ನಾವು ಕೆಲ ಕಾಲ ಈ ಆಶ್ರಮದಲ್ಲೇ ತಂಗುತ್ತೇವೆ ಎನ್ನುವಂತಹ, ಇಲ್ಲೇ ವಾಸವನ್ನು ಮಾಡ್ತೇವೆ ಎನ್ನುವಂತಹ ಒಂದು ಕೋರಿಕೆಯನ್ನಿಟ್ಟಾಗ ಆ ಶಿಲಾಧರನು ಅತ್ಯಂತ ಹರ್ಷದಿಂದ ನನಗೆ ಇದು ಸಿಕ್ಕಿರತಕ್ಕಂತಹ ಸೌಭಾಗ್ಯವೇ ಸರಿ ಎಂದು ಆತನು ಆಲೋಚಿಸಿ ಹಾಗೆಯೇ ಒಪ್ಪಿಕೊಳ್ಳುತ್ತಾನೆ. ಅವರ ಎಲ್ಲ ಆತಿಥ್ಯ ಸತ್ಕಾರಗಳನ್ನು ಮತ್ತು ಅವರಿಗೆ ಬೇಕಾದಂತಹ ಯಜ್ಞ ಸಾಧನಗಳನ್ನೆಲ್ಲ ಅವರಿಗೆ ದೊರಕಿಸುವಂತೆ ತನ್ನ ಮಗನಾದ ಶಿಶುವಿಗೆ ಮಗನಿಗೆ ಒಪ್ಪಿಸ್ತಾನೆ. ಹಾಗೂ ಆತನ ನಾಮಕರಣವನ್ನು ನಂದಿ ಎಂಬುದಾಗಿ ಮಾಡಿರ್ತಾನೆ. ಅಂತಹ ನಂದಿಗೆ ಎಲ್ಲ ಅವರ ಆತಿಥ್ಯಾದಿಗಳಲ್ಲಿ ಯಾವುದೇ ಲೋಪವು ಬಾರದ ರೀತಿಯಲ್ಲಿ ನೀನು ಅವರನ್ನು ಕಾಯಬೇಕು ಎನ್ನುವುದಾಗಿ ಆದೇಶವನ್ನು ಹೊರಡಿಸಿರ್ತಾನೆ. ಅದೇ ರೀತಿ ನಂದಿಯು ಕೂಡ ಅತ್ಯಂತ ಪಿತೃವಾಕ್ಯದಲ್ಲಿ ಶ್ರದ್ಧೆಯನ್ನಿಟ್ಟುಕೊಂಡು ಅವರ ಆತಿಥ್ಯದಲ್ಲಿ ಯಾವುದೇ ಕುಂದುಕೊರತೆ ಬಾರದ ರೀತಿಯಲ್ಲಿ ಅವರಿಗೆ ಬೇಕಾದಂತಹ ಯಜ್ಞ ಸಾಧನಗಳನ್ನು ದೊರಕಿಸ್ತಾ ಕಾಲವನ್ನು ದೂಡ್ತಾ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ಮಿತ್ರವರ್ಣರು ಕೂಡ ಅವರವರ ಆಚಾರ ವಿಚಾರಗಳನ್ನೆಲ್ಲ ಮುನ್ನಡೆಸಿ ಒಂದು ದಿವಸ ಅಲ್ಲಿಂದ ಹೊರಡುವಂತಹ ತೀರ್ಮಾನವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಶಿಲಾಧರನು ಅವರಿಗೆ ನಮಸ್ಕರಿಸಿ ತನಗೂ ತನ್ನ ಪುತ್ರನಿಗೂ ಶುಭಾಶೀರ್ವಾದವನ್ನು ಮಾಡಬೇಕೆಂಬುದಾಗಿ ಕೋರುತ್ತಾರೆ. ಆಗ ಶಿಲಾಧರನು ನಮಸ್ಕರಿಸಿದಾಗ ಅವರು ಮಿತ್ರ ಮತ್ತು ವರುಣ ಎಂಬತಕ್ಕಂತಹ ಇಬ್ಬರು ಋಷಿಗಳು ನಿನಗೆ ದೀರ್ಘಾಯುಷ್ಯವು ಬರಲಿ ಎಂಬುದಾಗಿ ಆಶೀರ್ವಾದವನ್ನು ಮಾಡ್ತಾರೆ. ಆದರೆ ಅವರ ಮಗನಾಗಿರತಕ್ಕಂತಹ ಶಿಲಾಧರನ ಮಗನಾಗಿರತಕ್ಕಂತಹ ನಂದಿಯು ನಮಸ್ಕರಿಸಬೇಕಾದರೆ ಗಂಭೀರವಾಗಿ ಅವನನ್ನು ನೋಡ್ತಾ ಇರುತ್ತಾರೆ. ಆದರೆ ಆ ದೀರ್ಘಾಯುಷ್ಯ ಪ್ರದಾಯಕವಾಗಿರತಕ್ಕಂತಹ ಆಶೀರ್ವಾದವನ್ನು ಅವರು ಮಾಡುವುದಿಲ್ಲ. ನೀನು ಪಿತೃಭಕ್ತನಾಗಿರು, ಸದಾಕಾಲಕ್ಕೂ ಗುರುಗಳ ಪಿತೃಗಳ ಸೇವೆಯನ್ನು ಮಾಡ್ತಾ ಇರು ಎಂಬುದಾಗಿ ಆಶೀರ್ವಾದವನ್ನು ಮಾಡ್ತಾರೆ ಮತ್ತು ಅಲ್ಲಿಂದ ಹೊರ ನಡೀತಾರೆ. ಇದರಿಂದ ದೀರ್ಘಾಯುಷ್ಯದ ಆಶೀರ್ವಾದವನ್ನು ಮಾಡದೇ ಇರುವುದನ್ನು ಶಿಲಾಧರನು ಗಮನಿಸಿ ಅತ್ಯಂತ ಆತಂಕಕ್ಕೆ ಒಳಗಾಗ್ತಾನೆ. ಹಾಗೂ ಹೊರಗೆ ಬಂದು ಮಿತ್ರವರ್ಣ ಎಂಬಂತಹ ಋಷಿಗಳಲ್ಲಿ ಆತನ ಆತಂಕಕ್ಕೆ ಕಾರಣವನ್ನು ಹೇಳಿಕೊಳ್ತಾನೆ. ಆಗ ಆ ಮಿತ್ರವರುಣರು ಪ್ರಕೃತಿ ನಿಯಮದ ವಿರುದ್ಧ ಆಶೀರ್ವಾದವನ್ನು ಮಾಡುವಂತಹ ಅಧಿಕಾರ ನಮಗಿಲ್ಲ, ಅವನಿಗೆ ದೀರ್ಘಾಯುಷ್ಯವನ್ನು ನಾವು ಕೊಡಲು ಸಾಧ್ಯವಿಲ್ಲ, ಯಾಕೆ ಕೇಳಿದರೆ ಆತನ ಭಾಗ್ಯದಲ್ಲಿ ಅಲ್ಪಾಯುಷ್ಯವೇ ಇದೆ ಎಂಬುದಾಗಿ ವಿಚಾರವನ್ನು ಹೇಳ್ತಾರೆ. ಅದರಿಂದ ಕ್ಲಿನ್ನನಾಗಿರತಕ್ಕಂತಹ ಶಿಲಾಧರನು ಮನೆಯ ಒಳಗೆ ಬಂದಾಗ ಆತನ ಮುಖದಲ್ಲಿ ಗಾಬರಿಯನ್ನು ಕಂಡು ನಂದಿಯು ತಂದೆಯನ್ನು ವಿಚಾರಿಸ್ತಾನೆ. ಯಾವ ಕಾರಣದಿಂದ ನೀವು ಬೇಸರಿಸಿಕೊಂಡಿದ್ದೀರಿ ಎಂಬುದಾಗಿ.
ಅದನ್ನ ಆತನು ಎಷ್ಟೇ ಮುಚ್ಚಿಟ್ಟರೂ ಕೂಡ ನಂದಿಯ ಹಠಕ್ಕೆ ಸಮಾಧಾನವನ್ನ ವ್ಯಕ್ತಪಡಿಸಲಾಗದೆ ಅವನು ನಿಜಾಂಶವನ್ನ ನಂದಿಗೆ ಹೇಳ್ತಾರೆ. ನಿನಗೆ ದೀರ್ಘಾಯುಷ್ಯವೆಲ್ಲ ಎಂಬುದೇ ನನ್ನ ಆ ದುಃಖಕ್ಕೆ ಕಾರಣವಾಗಿದೆ ಎಂಬುದಾಗಿ ಹೇಳಿದಾಗ ಆ ನಂದಿಯು ಮುಗುಳು ನಗುತ್ತಾ ಹೇಳ್ತಾನೆ, ನಿಮಗೆ ಶಿವನೇ ಪ್ರತ್ಯಕ್ಷನಾಗಿ ವರವನ್ನು ಕೊಟ್ಟಿರತಕ್ಕಂತಹ ದೇವರು, ಅಂತಹ ಶಿವನಲ್ಲಿ ನನಗೆ ಭಕ್ತಿ ಇದೆ. ಅವನು ಮೃತ್ಯುಂಜಯ, ಮೃತ್ಯುವನ್ನೇ ಜಯಿಸಿರತಕ್ಕಂತಹ ದೇವನಾದ ಕಾರಣ ನಾನು ಆತನ ತಪಸ್ಸನ್ನು ಮಾಡ್ತೇನೆ, ನನಗೆ ನೀವು ಶುಭಾಶೀರ್ವಾದವನ್ನು ಮಾಡಿ ಎಂಬುದಾಗಿ ಆತನು ಕೋರಿಕೊಳ್ತಾನೆ. ತಂದೆಯ ಆಶೀರ್ವಾದ ಎನ್ನುವಂತಹದ್ದು ಅತ್ಯಂತ ಮುಖ್ಯವಾಗಿರ್ತದೆ. ಆ ಮನಃಪೂರ್ವಕವಾಗಿ ಸಮಾಧಾನ ಮಾಡಿಕೊಂಡು ಆ ಶಿಲಾಧರನು ತನ್ನ ಮಗನಿಗೆ ನಂದಿಗೆ ಆಶೀರ್ವಾದವನ್ನು ಮಾಡ್ತಾನೆ. ನೀನು ತಪಸ್ಸನ್ನು ಮಾಡಿ ಜಯವನ್ನು ಆ ನಿನಗೆ ಇಷ್ಟವಾದಕ್ಕಿರತಕ್ಕಂತಹ ವರವನ್ನ ಶಿವನಲ್ಲಿ ಪಡೆದುಕೊಂಡು ಬಾ ಎಂಬುದಾಗಿ ಆಶೀರ್ವಾದವನ್ನು ಮಾಡಿದ ನಂತರ ನಂದಿಯು ಕೂಡ ಘೋರವಾದಂತಹ ತಪಸ್ಸನ್ನು ಆಚರಿಸ್ತಾನೆ. ಅವನಿಗೆ ಶಿವನು ಕೂಡ ಪ್ರತ್ಯಕ್ಷನಾಗಿ ಏನು ವರಬೇಕು ಕೇಳಿಕೋ ಎಂದು ಹೇಳಿದಾಗ ಆ ಶಿಲಾಧರನ ಮಗನಾಗಿರತಕ್ಕಂತಹ ನಂದಿಯು ಶಿವನನ್ನು ನೋಡಿ ತಾನು ಯಾವ ಉದ್ದೇಶವನ್ನಿಟ್ಟುಕೊಂಡು ಆ ದೀರ್ಘಾಯುಷ್ಯದ ಉದ್ದೇಶವನ್ನಿಟ್ಟುಕೊಂಡು ತಪಸ್ಸನ್ನು ಆಚರಿಸಲು ಬಂದಿದ್ದೆ ಎಂಬುದನ್ನೇ ಮರೆತು ಹೋಗಿರ್ತಾನೆ. ಆ ಶಿವನನ್ನು ನೋಡಿ ಹರ್ಷಕ್ಕೆ ಒಳಗಾಗಿ ಮನಸ್ಸಿನಲ್ಲಿಯೇ ಆಲೋಚನೆ ಮಾಡ್ತಾನೆ, ನಾನು ಈ ಶಿವನ ವಾಹನವಾಗಿದ್ದರೆ ಎಷ್ಟು ಚೆನ್ನಾಗಿತ್ತು, ನಾನು ಈ ಶಿವನ ಜೊತೆಗೆ ಸದಾ ನನ್ನ ಕಾಲವನ್ನು ಕಳೆಯಬಹುದಿತ್ತು ಎಂಬುದಾಗಿ ಆಲೋಚನೆಯನ್ನು ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ಆ ಭಾವಗ್ರಾಹಿಯಾಗಿರತಕ್ಕಂತಹ ಶಿವನು ಆತನ ಮನಸ್ಸಿನ ವಿಚಾರವನ್ನು ತಿಳಿದುಕೊಂಡು ತಥಾಸ್ತು ಎಂಬುದಾಗಿ ಆಶೀರ್ವಾದವನ್ನು ಮಾಡ್ತಾನೆ. ತದನಂತರದಲ್ಲಿ ಶಿವನೊಂದಿಗೆ ಸದಾಕಾಲ ಇದ್ದ ಮೇಲೆ ದೀರ್ಘಾಯುಷ್ಯದ ಆಶೀರ್ವಾದವು ಅವನಿಗೆ ಬೇರೆಯಾಗಿ ಕೊಡಬೇಕಾದಂತಹ ಅವಶ್ಯಕತೆಯೇ ಇಲ್ಲ. ತದನಂತರವಾಗಿ ಆ ರೀತಿಯಾಗಿ ಶಿವನು ನಂದಿಯನ್ನು ವಾಹನವನ್ನವಾಗಿ ಸ್ವೀಕಾರ ಮಾಡ್ತಾನೆ. ಹಾಗೂ ತನ್ನ ಸಮಸ್ತ ಗಣಗಳಿಗೆ ಅವನು ಆಧಿಪತ್ಯವನ್ನು ನಂದಿಗೆ ವಹಿಸಿಕೊಟ್ಟು ಆ ನಂದಿ ಎನ್ನುವಂತಹ ಒಂದು ಮಗನಿಗೆ, ಶಿಲಾಧರನ ಮಗನಿಗೆ ಆ ದೀರ್ಘವಾದಂತಹ ಆಯುಷ್ಯ ಮತ್ತು ತನ್ನ ವಾಹನವಾಗಿರತಕ್ಕಂತಹ ಭಾಗ್ಯ ಮತ್ತು ದೀರ್ಘವಾದಂತಹ ಆ ಕಾಲದಲ್ಲಿ ತನ್ನ ಎಲ್ಲ ಗಣಗಳ ಅಧಿಪತಿ ಎಂಬುದಾಗಿ ಘೋಷಣೆಯನ್ನು ಮಾಡ್ತಾನೆ. ಈ ರೀತಿಯಾಗಿ ನಂದಿಯು ಶಿವನ ವಾಹನವಾಗಿರುವಂತಹದ್ದು.